ಗೈಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಅಂದರೆ ಹೊಸಕೋಟೆ ಟೋಲ್ ಹತ್ರ. ಏನು ಕಾರಣ ಏನು ಕತೆ ಅಂದರೆ ಸುಮ್ಮನೆ ಹಿಂಗೆ ಬಂದೆ ಗೈಸ್. ಸುಮ್ಮನೆ ಹಿಂಗೆ ರೈಡ್ ಹೋಗೋಣ, ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ ಬಂದೆ. ನೋಡಿದ್ರೆ ಸೂಪರ್ ಬೈಕ್ಸ್ ಹೋಗ್ತಾಯಿತ್ತು. ಹೋಗಿ ಜಾಯ್ನ್ ಆಗೋಣ, ಹೆಂಗಿರುತ್ತೆ ಅಲ್ಲಿ ಹೊಸಕೋಟೆ ಟೋಲ್ ಹತ್ರ ಯಾವ ಸೂಪರ್ ಬೈಕ್ಸ್ ಇರುತ್ತೆ, ಹೆಂಗೆ ರೇವ್ ಮಾಡ್ತಾರೆ, ಹೆಂಗೆ ಅವ್ರಿಗೆಲ್ಲ ಕಮ್ಯುನಿಟಿ ಹೆಂಗೆ ಮೂವ್ ಆಗುತ್ತೆ ಅನ್ನೋದು ಇವತ್ತು ನಿಮ್ಮ ಹತ್ರ ತೋರಿಸ್ತೀನಿ ಗೈಸ್. ನಾನು ನಿಮ್ಮ ಕೃಷ್ಣ. ಬನ್ನಿ ಗಾಯ್ಸ್, ಹೋಗೋಣ. ಹೆಂಗಿರುತ್ತೆ ಏನಿದೆ ನಾನು ನೋಡಿಲ್ಲ. ಸಂಡೇ ರೈಡ್ಸ್ ನಾವು ಇಲ್ಲಿ ಕೇರ್ಪುರಂ ಇದತ್ರ ಇರೋವಾಗೆಲ್ಲ ಸೂಪರ್ ಬೈಕ್ಸ್ ಜೂಯಿ ಅಂತ ಹೋಗ್ತಾ ಇತ್ತು. ಅದನ್ನ ನೋಡ್ಕೊಂಡು ಹೆಂಗಿರುತ್ತೆ ಸೂಪರ್ ಬೈಕ್ಸು, ಒಂದ್ಸತಿ ಓಡ್ಸ್ ನೋಡ್ಬೇಕು ಅನ್ನೋ ಆಸೆ. ನೋಡೋಣ ಕೊಡ್ತಾರೇನೋ. ಕೊಟ್ಟರೆ ಒಂದು ವಿಡಿಯೋ ಮಾಡ್ಕೊಂಡು ಹಿಂಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಚಿಕ್ಕ ವಯಸ್ಸಲ್ಲೆಲ್ಲ ಆ ಸೌಂಡ್ಗೇನೆ ಕ್ರೇಜ್ ಇತ್ತು ಗೈಸ್. ಆ ಸೌಂಡ್ಗೆ ಕ್ರೇಜ್ ಇತ್ತು. ಏನಪ್ಪ ಇದು ಈ ಥರ ಇದೆ ಸೌಂಡು ಅನ್ನೋದೆಲ್ಲ ಇತ್ತು. ನೋಡ್ಕೊಂಡು ಖುಷಿ ಪಡ್ತಾ ಇದ್ರಿ. ಇವಾಗ ಹೋಗಿ ಕಣ್ಣಾರ ನೋಡಿ ಹೆಂಗಿರುತ್ತೆ ಏನಿರುತ್ತೆ, ರೇವಿಂಗ್ಸ್ ಹೆಂಗೆ ಮಾಡ್ತಾರೆ, ಯಾವ ಕಮ್ಯುನಿಟಿ ಏನು ಕತೆ ಅನ್ನೋದು ನೋಡೋಣ. ನೋಡಿ ನಿಮಗೂ ತಿಳಿಸೋ ಪ್ರಯತ್ನ ಮಾಡ್ತೀನಿ ಗಾಯ್ಸ್. ಎಷ್ಟು ದೂರನೇ ಇಲ್ಲ ಗಾಯ್ಸ್, ಇಲ್ಲಿಂದ ಒಂದು ಅಮ್ಮಮ್ಮ ಅಂದ್ರೂ ಒಂದು 9ರಿಂದ 10 ಕಿಲೋಮೀಟ್ರ್ ಅಷ್ಟೇ ಗಾಯ್ಸ್. ನಮ್ಮ ಕೇರ್ಪುರಮಿಂದ ಹೊಸಕೋಟೆ 10ರಿಂದ 12 ಕಿಲೋಮೀಟರು. ಇವಾಗ ಸರಿಯಾಗಿರೋ ಮಂಜು ಇದೆ ಗಾಯ್ಸ್, ಸರಿಯಾಗೈತೆ ಮಂಜು. ಫಾಗು ಸರಿಯಾಗಿದೆ ಗಾಯ್ಸ್. ಚಳಿ ಸರಿಯಾಗಿದೆ ಗಾಯ್ಸ್. ಅದ್ರಲ್ಲಿ ಬೇರೆ ಈ ಫಾಗು ಅಲ್ಲಿ ನೋಡಿ ಗಾಯ್ಸ್, ಗೊತ್ತಾಗುತ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ನಮ್ಗೆ ಇಲ್ಲಿ ಡೈರೆಕ್ಟಾಗಿ ನೋಡೋಗಿ ಸರಿಯಾಗಿ ಗೊತ್ತಾಗುತ್ತೆ ಗಾಯ್ಸ್ ಫಾಗ್ ಯಾವ ಥರ ಇದೆ ಅಂತ. ನಿಯರ್ ಬೈ ಹೊಸಕೋಟೆ ಟೋಲ್ ಹತ್ರ ಬಂದ್ರಿ. ಇದು ಹೊಸಕೋಟೆ ಬ್ರಿಡ್ಜ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋದು ಗಾಯ್ಸ್. ಇದು ಹೊಸಕೋಟೆ ಬ್ರಿಡ್ಜು ಟೋಲ್ ಇನ್ನ ಹಿಂಭಾಗ ಆಲ್ಮೋಸ್ಟ್ ಟೋಲ್ ರೀಚ್ ಆದ್ರೆ ಗಾಯ್ಸ್. ನೋಡೋಣ, ನಾನು ಎಕ್ಸೈಟ್ ಆಗಿದ್ದೀನಿ. ಇರುತ್ತಾ ಇಲ್ವಾ ಏನು ಕತೆ. ಸಂಡೇ ಆಲ್ಮೋಸ್ಟ್ ಬಂದೇ ಬರ್ತಾರೆ, ಇಲ್ಲ ಅಂತಿಲ್ಲ. ನೋಡೋಣ ಗೈಸ್, ಚೆಕ್ ಮಾಡೋಣ ಇವಾಗ.